ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗಷ್ಟೇ ತಮ್ಮನೇಲಿ ನೋಡೋದು ಗೊತ್ತಾಗುತ್ತೆ ಇದ್ರಲ್ಲಿ ಯಾವುದ್ರ ಬಗ್ಗೆ ಮಾತಾಡಕ್ಕೆ ಬಂದಿನ ತಂದು. ಇವಾಗಷ್ಟೇ ಬಂತಂದರೆ ಬಿಗ್ ಬಾಸ್ ಕಡೆಯಿಂದ ಮೊದಲನೇ ಪ್ರೋಮೋ ಮತ್ತು ಎರಡನೇ ಪ್ರೋಮೋ ಬಿಟ್ಟಿದ್ದಾರಲ್ಲ, ಆ ಪ್ರೋಮೋದ ಬಗ್ಗೆ ಮಾತಾಡ್ತಾ ಬಂದಿದ್ದೀನಿ. ಇದರಲ್ಲಿ ಪ್ರೋಮೋದಲ್ಲಿ ಯಾವ ರೀತಿ ಅಂದರೆ ಸಂಡೇ ಎಪಿಸೋಡ್ ಅಂತ ಬಂದಾಗ ಒಂಥರ ಫನ್ ಆಗಿರುತ್ತಲ್ಲ, ಇಲ್ಲಿ ಇರೋರಿಗೆಲ್ಲ ಫನ್ ಆಗಿರ್ಬೋದು, ಆದರೆ ಗಿಲ್ಲಿ ನಟ ಮಾತ್ರ ಪ್ರಾಣ ಕಿತ್ತೋಗ್ತದೆ ಅಂತ ಹೇಳ್ಬೋದು. ಇದರಲ್ಲಿ ಯಾಕೆ ಈ ಥರ ಹೇಳ್ತಿದೆ ಅಂತ ತಿಳಿಸ್ಕೊಡ್ತಾ ಬನ್ನಿ. ಹಾಗೆ ಬಂದು ಅದರಲ್ಲಿ ಬಿಗ್ ಬಾಸ್ ಮನೆಯವ್ರಿಗೆ ಮತ್ತು ಬಿಗ್ ಬಾಸ್ ಟೀಮ್ ಇದೆಯಲ್ಲ ಮತ್ತು ಸುದೀಪ್ ಅವ್ರಿಗೆ ಯಾವ ರೀತಿ ದುಡ್ಡು ಕೊಟ್ಟಿದ್ದಾರೆ ಅಂತ ಒಂದು ಗೊತ್ತಾಗ್ತಿಲ್ಲ. ಇದರಲ್ಲಿ ಈ ಪ್ರೋಮೋದಲ್ಲಿ ಬಂತು ಅಂದರೆ ಯಾವ ರೀತಿ ಅಂದರೆ ಗಿಲ್ಲಿ ನಟ ಸಾಯ್ತವ್ರ, ಇವರೆಲ್ಲ ಕಿಸಿತವ್ರ ಅಂತ ಹೇಳ್ಬೋದು, ಅಂದರೆ ನಗ್ತವ್ರ ಅಂತ ಹೇಳ್ಬೋದು. ಇದೆಲ್ಲ ಆದಮೇಲೆ ಒಂಥರ ಯಾರು ಹಿಂಸೆ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ನಗ್ತವ್ರಲ್ಲ, ಅದು ಯಾವ ರೀತಿ ಸರಿ ಯಾವ ರೀತಿ ತಪ್ಪ ಅಂತ ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇದರಲ್ಲಿ ಬಂತು ಅಂದರೆ ಈ ಫನ್ ಟಾಸ್ಕ್ನ ಇವಾಗಲೇ ಯಾಕೆ ತೊಗೊಂಡೋಗ್ಬೇಕಿತ್ತು. ಈ ಟಾಸ್ಕಲ್ಲಿ ಮಾತ್ರ ಎಲ್ಲರೂ ಅಂದರೆ ಗಿಲ್ಲಿ ನಟಂಗೆ ಗುಂಬೇಕಂತಾರೆ ಈ ರೀತಿ ಫನ್ ಟಾಸ್ಕ್ ಕೊಟ್ಟಿದ್ರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಎಲ್ಲರೂ ನಗ್ತವ್ರು ಅಂತ ಹೇಳ್ಬೋದು. ಗೆಲ್ಲಕ್ಕೆ ಗಿಲ್ಲಿ ನಟಂಗೆ ಟಾರ್ಗೆಟ್ ಮಾಡ್ತಾರ ಅಂತ ಹೇಳ್ಬೋದು ಈ ಟಾಸ್ಕಲ್ಲಿ ಮಾತ್ರ. ಅದಕ್ಕೆ ಈ ರೀತಿ ಯಾಕೆ ಮಾತಾಡಿದೆ ಅಂತ ಎಲ್ಲ ತಿಳಿಸ್ಕೊಡ್ತಾ ಬಂದಿನಿ. ಹಾಗೆ ಬಂತು ಅಂದರೆ ನಿನ್ನೆ ಎಪಿಸೋಡ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಬಂತು ಅಂದರೆ ಸ್ಪರ್ಧಿಗಳ PR ಟೀಮ್ಗಳು ಎಲ್ಲೆಲ್ಲಿ ಯಾವ ರೀತಿ ಪ್ರಮೋಷನ್ ಮಾಡ್ತೇವೆ ಅಂದರೆ ಮತ್ತು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ನನ್ನ ಚಾನಲ್ ನೋಡುತ್ತೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಆಗೋಣ ಆಲ್ ಅಂತ ಕೊಡಿ, ಯಾವುದೇ ವಿಡಿಯೋ ಹಾಕಿ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡ್ತೀನಿ ಅಂತ ಬನ್ನಿ ಫ್ರೆಂಡ್ಸ್. ಈ ಮೊದಲನೇ ಪ್ರೋಮೋ ಮತ್ತು ಎರಡನೇ ಪ್ರೋಮೋದಲ್ಲಿ ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ. ಎಪಿಸೋಡ್ ಬಗ್ಗೆ ಮಾತಾಡೋದಾದರೆ ಅದರಲ್ಲಿ ಧ್ರುವಂತವ್ರಿಗೆ ಇಡೀ ಸೀಸನ್ ಬಗ್ಗೆ ಚಪ್ಪಾಳೆ ಕೊಟ್ರಲ್ಲ, ಅದರಲ್ಲೂ ಕೂಡ ಧ್ರುವಂತವ್ರು ಯಾವ ರೀತಿ ಅಂದರೆ ಫನ್ ಮಾಡಿದ್ರು, ಹಾಗೆ ರೀತಿ ಅಂದರೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ಅಂತಂದು ಕಿಚನ್ ಚಪ್ಪಾಳೆ ಕೊಟ್ರಲ್ಲ ವಾರದ್ದು ಎಪಿಸೋಡ್ ಮಾತ್ರ. ಧ್ರುವಂತವ್ರದ್ದು ಕಾಂಟ್ರಿಬ್ಯೂಷನ್ ಜಾಸ್ತಿ ಇತ್ತಂತೆ, ಅದಕ್ಕೆ ಅವ್ರಿಗೋಸ್ಕರ ಏನೋ ಕಿಚನ್ ಚಪ್ಪಾಳೆ ಕೊಟ್ಟಿದ್ರು ಅಂತ ಹೇಳ್ಬೋದು. ವಾರದ ಅಂದರೆ ಸೀಸನ್ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅಂದರೆ ಧ್ರುವಂತರ ಸಿಕ್ಕಿದೆ. ಅದ್ರ ಮೊದಲೇ ನಿಮ್ಗೆ ಹಿಂದಿನ ವಿಡಿಯೋದ ತಿಳಿಸ್ಕೊಟ್ಟಿದ್ದೆ ನಾನು, ಹೇಗೆ ಯಾರ್ಯಾರು ಸಿಗುತ್ತೆ ಏನೇನಂತ ಇದ್ರ ಬಗ್ಗೆ ಏನಂತ ಮಾಹಿತಿ ಕೊಟ್ಟಿದ್ದೆ ನಿಮಗೆ. ಅದರಲ್ಲೂ ಕೂಡ ಇದರಲ್ಲಿ ಯಾರಂದರೆ ಬಿಗ್ ಬಾಸ್ ಮನೆಯಲ್ಲಿ ಇದರಲ್ಲಿ ಒಂಥರ ಯಾವ ರೀತಿ ಪಂಚಾಯತಿಯಲ್ಲಿ ನಡೆಸಿದಾರೆ ಒಂದು ಗೊತ್ತಾಗ್ತಿಲ್ಲ. ಇದರಲ್ಲಿ ಯಾವ ರೀತಿ ಅಂದರೆ ರೀಸನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಅಂದರೆ ಧ್ರುವಂತವ್ರಿಗೆ ಅಂದರೆ ಸೀಸನ್ ಚಪ್ಪಾಳೆ ಸಿಕ್ಕಿದಲ್ಲ, ಅದರಲ್ಲಿ ಯಾವ ರೀತಿ ರೀಸನ್ ಅಂತ ಹೇಳಿದ್ರೆ ಅಂದರೆ ಒಂಥರ ಎಂಟರ್ಟೈನ್ಮೆಂಟ್ ಮಾಡಿದ್ರಂತೆ. ಹಾಗಾಗಿ ನಕ್ಕೇನು ನಾವಂತೂ ಇವ್ರು ಕಾಮಿಡಿ ನೋಡ್ಬಿಟ್ರೆ ನಕ್ಕು ನಕ್ಕಿದ್ದು ಅಂತ ಹೇಳ್ಬೋದು. ಅದು ಯಾವ ಸೈಡಿಂದ ನಕ್ಕಿದ್ದು ಒಂದು ಗೊತ್ತಾಗ್ತಿಲ್ಲ. ಇದರಲ್ಲಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಗಿಲ್ಲಿ ನಟ ಅವ್ರು ನಗಿಸೇ ಅಲ್ಲ, ಒಟ್ಟು ಏನಂದ್ರೆ ಇವರು TRPಗೋಸ್ಕರ ಗಿಲ್ಲಿ ನಟ ಬೇಕು, ಮತ್ತು ಸಂಡೇ ಸ್ಪೆಷಲ್ ಅಂದಾಗೂ ಗಿಲ್ಲಿ ಬೇಕು, ಎಲ್ಲದಕ್ಕೂ ಗಿಲ್ಲಿ ಬೇಕು. ಅದರಲ್ಲಿ ಕೂಡ ಈ ರೀತಿ ಕೊಟ್ಟಿದ್ದು ಯಾಕೋದು ಸರಿ ಅನ್ಸುತ್ತೆ. ಸೀಸನ್ ಚಪ್ಪಾಳೆ ಮಾತ್ರ ಗಿಲ್ಲಿಯವ್ರು ಸಿಗ್ತಿತ್ತು ಅಂತ ನನಗೆ ಆಸೆ ಇತ್ತು. ಆದರೆ ಕೂಡ ಇವರು ಧ್ರುವಂತರು ಕೊಟ್ಟಿದ್ರೆ ಯಾವ ರೀಸನ್ ಮೇಲೆ ಕೊಟ್ಟರು ಒಂದು ಗೊತ್ತಾಗ್ತಿಲ್ಲ. ಅದ್ರಲ್ಲಿ ಯಾವ ರೀತಿ ರೀಸನ್ ಅಂತಂದ್ರೆ ಇವರನ್ನೇ ಎಂಟರ್ಟೈನ್ಮೆಂಟ್ ಇದ್ರಂತೆ, ಅದರಲ್ಲಿ ಈ ಸೀಸನಲ್ಲಿ ಸ್ವಲ್ಪ ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಧ್ರುವಂತರು ಅಂತೆ. ಇದು ಯಾವ ರೀತಿ ಸರಿ ಯಾವ ರೀತಿ ಅಂದರೆ ಒಂದು ಗೊತ್ತಾಗ್ತಿಲ್ಲ. ಬಿಗ್ ಬಾಸ್ ಅವ್ರು ನಡೆಸ್ತಿರೋದು ಪಂಚಾಯತಿಯಲ್ಲಿ ಅಷ್ಟಕ್ಕಷ್ಟೇ ಸರಿ ನಡೆಸ್ತಾ ಇಲ್ಲ ಅಂತ ಹೇಳ್ಬೋದು. ಕೊಟ್ಟ ಮೇಲೆ ಸೀಸನ್ ಚಪ್ಪಾಳೆ ಕೊಟ್ರಲ್ಲ, ಅದೆಲ್ಲ ಕೊಟ್ಟ ಮೇಲೆ ಅಂತೂ ಚೆನ್ನಾಗಿ ರುಬ್ಬಿಸ್ಕೊಂಡು ಅಂತ ಹೇಳ್ಬೋದು ಕಿಚ್ಚ ಸುಬ್ಸರು. ಯಾಕಂದ್ರೆ ಅಲ್ಲಿ ಅವ್ರದ್ದು ಈಗವಾಗಷ್ಟೇ ಮೂವಿ ಬಗ್ಗೆ ಪೋಸ್ಟರ್ ಎಲ್ಲ ಹಾಕಿದ್ರಲ್ಲ, ಅದ್ರಲ್ಲಿ ಎಲ್ಲರದು ಬರೀ ಅದನ್ನೇ ಕಮೆಂಟ್ ಹಾಕಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅದರಲ್ಲಿ ಸೋಷಿಯಲ್ ಮೀಡಿಯಾದಾಗ ಗೊತ್ತೇ ಅದಲ್ಲ ಅದರಲ್ಲಿ ಯಾವ ರೀತಿ ಅಂದರೆ ಒಬ್ಬರು ನಂಬಿದ್ರಂದ್ರೆ ಅಷ್ಟು ನಂಬ್ತಾರೆ ಅಂತ ಹೇಳ್ಬೋದು ನಮ್ಮ ಜನಗಳು. ಯಾಕಂದ್ರೆ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಆದರೂ ಕೂಡ ಇವು ಅಂದರೆ ಕಿಚ್ಚನ ಸೀಸನಲ್ಲಿ ಪಂಚಾಯತಿಯಲ್ಲಿ ಯಾರಿಗೂ ಅನ್ಯಾಯ ಆಗಲ್ಲ ಮತ್ತು ನ್ಯಾಯಯುತರಿಂದ ಉತ್ತರ ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೂ ಕೂಡ ಈ ರೀತಿ ಫೇವರಿಸಮ್ ಮಾಡ್ತಾರೆ ಅಂತ ನಮ್ಗೆ ಅನಿಸ್ತಿಲ್ಲ. ಯಾಕೆ ಕಿಚ್ಚ ಸುಬ್ಸರು ಅವ್ರ ಬಗ್ಗೆ ಎಷ್ಟೊಂದು ಒಪಿನಿಯನ್ ಇತ್ತು. ಆದರೂ ಕೂಡ ಕಿಚ್ಚನ ಪಂಚಾಯತಿಯಲ್ಲಿ ನನಗೆ ಈ ನಿನ್ನೆ ಕೊಟ್ಟಿದ್ದು ಒಂಥರ ಸರಿ ಅನಿಸ್ತಿಲ್ಲ. ಅದರಲ್ಲೂ ಕೂಡ ಕಿಚ್ಚನ ಪಂಚಾಯತಿ ಅನ್ನಿಸ್ತು ಅಥವಾ ಬೇರೆ ರೀತಿ ಪಂಚಾಯತಿ ಅಂತ ನನಗಂತೂ ಒಂಥರ ವರ್ಷ ಪಂಚಾಯತಿ ಅಂತ ನನಗೆ ಅನಿಸುತ್ತೆ. ಇದ್ರ ಬಗ್ಗೆ ನಿನ್ನೆ ಬಂತಂದ್ರೆ ಒಂಥರ ಪಂಚಾಯತಿ ಎಲ್ಲ ಒಂಥರ ಅದೇ ಕಚಡ ಪಂಚಾಯತಿ ಥರ ಅನ್ನಿಸ್ಬಿಡಿ. ಯಾಕಂದರೆ ಈ ರೀತಿ ಮಾತಾಡಲ್ಲ, ಆದರೂ ಕೂಡ ಆ ರೀತಿ ಮಾತಾಡ್ತೀನಿ ನಿಮ್ಗೆ ಗೊತ್ತೇ ಇದೆ. ಯಾವ ರೀತಿ ಕಿಚ್ಚನ ಪಂಚಾಯತಿಯಲ್ಲಿ ಈ ರೀತಿ ಮೋಸ ಮಾಡಿದ್ರೆ ನಂಗಂತೂ ಗೊತ್ತಾಗ್ತಿಲ್ಲ. ಆ ಥರ ಒಂದು ಕಿತ್ತೋದ್ರಿ ಪಂಚಾಯತಿನ ತಂದಿತ್ತು ಅದರಲ್ಲಿ. ಯಾಕಂದ್ರೆ ಅದು ಧ್ರುವಂತವ್ರಿಗೆ ಏನೋ ಸೀಸನ್ ಚಪ್ಪಾಳೆ ಕೊಡುವಂಥ ಅರ್ಹತೆನೇ ಇರಲಿಲ್ಲ. ಅದರ ಕೂಡ ಇರಲಿ. ಅಶ್ವಿನ್ ಗೌಡ ಕೊಟ್ಟರು ಯಾವ ರೀತಿ ಅಂದರೆ ಅವರು ಅಶ್ವಿನ್ ಗೌಡಗೆ ಕಿಚನ್ ಚಪ್ಪಾಳೆ ಕೊಟ್ಟರು ಓಕೆ, ಅವ್ರಂದ್ರೆ ಆಟ ಆಡ್ಕೊಂಬಂದರು, ಒಂಥರ ಹೆಣ್ಮಕ್ಳಾಗಿ ಆ ರೀತಿ ಒಂದು ಅಂದರೆ ಸಿನಿಮಾ ಆಟೋದಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದ್ರೆ ಮತ್ತು ಬೇರೆ ಎಷ್ಟೇ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರು ಹಾಗೆ ಈಗ ಅಂತ ಏನೋ ಹೇಳಿದರು. ಅದು ಕಾರಣ ಏನೋ ಅಷ್ಟೇ ಅನಿಸ್ತು. ಅದು ಬಂತಂದ್ರೆ ಇಲ್ಲಿ ಸೀಸನ್ ಚಪ್ಪಾಳೆ ಕೊಟ್ಟರಲ್ಲ, ಅದರಲ್ಲೂ ಅದರ ರೀಸನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದ್ರಂತೆ. ಈ ಸೀಸನ್ ನಾನಂತರೂ ನೋಡಿದಂದರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಇವ್ರು ಮಾತ್ರ ನಂಗೆ ಸಖತ್ ಇಷ್ಟ ಇದ್ರು ಅಂತ ಕಿಚ್ಚ ಸುಬ್ಸರು ಹೇಳಿದರು. ಅದರಲ್ಲಿ ಯಾವ ರೀತಿ ಅಂದರೆ ಟಾಸ್ಕ್ ಬಗ್ಗೆನೇ ಮಾತಾಡೋದಂತ ಹೇಳ್ಬೋದು ನಿನ್ನೆ ಪಂಚಾಯತಿಯಲ್ಲಿ. ಆದರೆ ಯಾವ ರೀತಿ ಅಂದರೆ ಅವ್ರು ಹಂಗೆ ಆಡಿದ್ರು ಇವ್ರು ಹಿಂಗೆ ಆಡಿದ್ರು, ಅದರಲ್ಲಿ ಇವರು ಬಗ್ಗೆ ಮಾತಾಡ್ಬೋದು. ಯಾರಂದರೆ ರಾಶಿಕಾ ಮತ್ತು ರಘು ಸರ್ ಆಡಿದ್ರಲ್ಲ, ಅದರಲ್ಲೂ ಕೂಡ ಕಾಲು ಮಾತ್ರ ಹಿಂದೆ ಇಟ್ಟಿದ್ರು ರಘು ಸರ್ ಮತ್ತು ರಾಶಿಕಾ ಅವರು. ಇವರು ಅಶ್ವಿನ್ ಗೌಡ ಅಂತಂದಾಗ ಮುಂದೆ ಇಟ್ಟಿದ್ರು. ಮತ್ತು ಅದರ ಬಂದು ಧ್ರುವಂತವ್ರು ಬಂದರೆ ಆಟ ಒಳಗೆ ಏನು 10 ಜಾಕೆಟ್ ಹಾಕೊಂಬಂದು ಅಂದರೆ ನೀರಂದು ಹೊಡೆದ ತಕ್ಷಣ ಅವ್ರು ಪೆಟ್ಟಾಗಬಾರ್ದಲ್ಲ, ಅದಕ್ಕೋಸ್ಕರ ಒಂದು 10 ಜಾಕೆಟ್ ಹಾಕೋತಂದ್ರೆ ಒಂದು ಜಾಕೆಟ್ ಹಾಕೊಂಬಂದ್ರೆ ಅಂತ ಹೇಳ್ಬೋದು ಅಲ್ಲಿ ಆಟ ಆಡುವಾಗ. ಎಲ್ಲ ಆದ್ಮೇಲೆ ತಪ್ಪುಗಳು ಇದ್ದರೂ ಸುದೀಪ್ ಸರ್ ಯಾಕೆ ಮಾತಾಡಲಿಲ್ಲ ಇನ್ನೇ ಎಪಿಸೋಡಲ್ಲಿ. ಅದರಲ್ಲೂ ಕೂಡ ಕಿಚ್ಚನ ಪಂಚಾಯತಿಯೆಲ್ಲ ಅದೆಲ್ಲ ಗೊತ್ತೇ ಇದೆ. ಅದು ವಾರ ಪೂರ್ತಿ ಏನಾಗೋದ್ರಲ್ಲಿ ಬಗ್ಗೆನೇ ಡಿಸ್ಕಸ್ ಮಾಡ್ತಾರೆ. ಅಂದರೆ ಎಲ್ಲರೂ ಬಂದು ಹೇಳ್ತಾರೆ ಕಿಚ್ಚ ಸುಬ್ಸರು ಅಂದರೆ ವಾರ ಪೂರ್ತಿ ಏನು ನೋಡಿರ್ತಾರೆ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತೀನಿ ನಾನು, ಅಂದರೆ ಯಾವುದೇ ಇದು ಪರ್ಟಿಕ್ಯುಲರ್ ಮಾತ್ರ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಇದು ಯಾವ ರೀತಿ ಅಂತ ಒಂದು ಗೊತ್ತಾಗ್ತಿಲ್ಲ. ನಿನ್ನೆ ಅದ್ರ ಬಗ್ಗೆ ಮಾತಾಡಬೇಕಿತ್ತು, ಅದರ ಬಗ್ಗೆನೂ ಮಾತಾಡಲಿಲ್ಲ. ಅದರಲ್ಲಿ ಗಿಲ್ಲಿ ಮತ್ತು ಕಾವ್ಯರನ್ನು ದೂರ ಮಾಡ್ಕೊಂಡು ನೋಡ್ತಿದ್ದಾರೆ. ಅದರ ಕೂಡ ಇವರು ನಿನ್ನೆ ಎಪಿಸೋಡಲ್ಲಿ ಹೇಳ್ತಾರೆ ಅವ್ರು ಎಷ್ಟೇ ಜಗಳ ಆಡಿದ್ರು ಮತ್ತು ಅವ್ರ ಪಕ್ಕನೇ ಕೂತ್ಕೊಂತಾರೆ ಅಂತ ಒಂಥರ ಏನೋ ಕಿಡಿ ಹಚ್ಚೋ ಥರ ಮಾತಾಡಿದ್ರೆ ಅಂತ ನನಗೆ ಅನಿಸ್ತದೆ. ಯಾರು ಕಿಚ್ಚ ಸುಬ್ಸರು ಕೂಡ ಅವರು ನಿನ್ನೆ ಎಪಿಸೋಡಲ್ಲಿ ಹೇಳ್ತಾರೆ ಕಿಚ್ಚ ಸುಬ್ಸರು ಅಂದರೆ ಧನುಷ್ ಅವರು ಫೈನಲ್ಸ್ ಟಿಕೆಟ್ಗೆ ಸೆಲೆಕ್ಟ್ ಆದ್ರಲ್ಲ, ಕಾಂಗ್ರೆಸ್ ಯಾಕೆ ಹೇಳಿಲ್ಲ ಅಂತ ಹೇಳಿದಾಗ ಗಿಲ್ಲಿ ನಟ ಹೇಳಿಲ್ಲ, ನನಗೆ ಅದು ಹೇಳಕ್ಕೆ ಮನಸ್ಸು ಬರಲಿಲ್ಲ. ಹಾಗಾಗಿ ಅಂದರೆ ಅವ್ರು ಹೋಗಿದ್ರೆ ತಾನೇ ಕಾಂಗ್ರೆಸ್ ಹೇಳ್ಬೇಕಂತ ಹೇಳಕ್ಕೆ ಬರಲ್ಲ ಅಂತ ಒಂಥರ ಏನೋ ಹಿಂಟ್ ಕೊಡ್ತಾರೆ ಅಂತ ಹೇಳ್ಬೋದು.
ಬಂತು ನಿನ್ನೆ ಅದರ ಬಗ್ಗೆನೂ ರಕ್ಷಿತ ಮತ್ತು ರಘು ಸರ್ ಮತ್ತು ಗಿಲ್ಲಿದೊಂದು ವೀಟ್ ಹಾಕಿರಲ್ಲ, ಆದರೆ ಯಾವ ರೀತಿ ಫನ್ ಅಂತಂದು ಒಂಥರನೂ ತೋರಿಸಿಲ್ಲ, ಅದನ್ನೇ ಹೈಲೈಟ್ ಮಾಡಿ ತೋರಿಸಿದ್ರೆ ಅಂತ ಹೇಳ್ಬೋದು. ಎಲ್ಲಿ ಪ್ರೋಮೋದಲ್ಲಿ ನೋಡ್ತಾ ಇದ್ದಾರೆ. ಇದರಲ್ಲಿ ಮತ್ತೆ ಅಶ್ವಿನಿ ಮತ್ತು ಧ್ರುವಂತರ ಬಗ್ಗೆ ಮಾತಾಡಲ್ಲ, ಅದ್ರ ಬಗ್ಗೆ ವೀಟ್ ಹಾಕಬೇಕಿತ್ತು. ಹಾಕೋಕಂದು ಬಡ್ಕೊಂಡ್ರು ಕೂಡ ಯಾರು ಹಾಕಲಿಲ್ಲ ಅಂತ ಹೇಳ್ಬೋದು. ಒಟ್ಟಾರೆ ಏನು ಮಗ ಈ ಶೋದಲ್ಲಿ ಮಾತ್ರ ಗಿಲ್ಲಿ ನಟ ಕುಗ್ಗಿಸ್ಬೇಕು. ಒಟ್ಟು ಏನಾದರೂ ಗಿಲ್ಲಿ ನಟ ಒಂದು ಏನಾದರೂ ಹೊರಗಡೆ ಇಡಬೇಕನ್ನೋ ಥರ ಮಾಡ್ತಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ. ಒಂದು ವಾರ ಪಂಚಾಯತಿಯಲ್ಲಿ ಕಿಚ್ಚ ಸುಧಾರ ಯಾಕೆ ಸೈಲೆಂಟ್ ಆಗಿದ್ದಾರೆ ಗಿಲ್ಲಿ ಅವರು ಹಾಗೆ ಈಗ ಅಂತ ಹೇಳ್ತಾರೆ. ಟಾಸ್ಕಲ್ಲಿ ಸೋತಿದ್ದಾರೆ ಅದಕ್ಕೋಸ್ಕರ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಬಿಗ್ ಬಾಸ್ ಅವರು ಯಾವ ರೀತಿ ಫೇವರೇಜ್ ಮಾಡಿದ್ರೆ ಅಂತ ಗೊತ್ತೇ ಇದೆ ನಿಮ್ಗೆ ಹೇಳಿ ತಿಳಿಸ್ಕೊಟ್ಟಿದ್ರೆ ನಾನು ಅವಾಗಲೇ ಏನಂತಂದು ಹೇಳಿ ತಿಳಿಸ್ಕೊಟ್ಟಂಗೆ ನಿಮಗೆ. ಅಂದರೆ ಒಂದೇ ಒಂದು ಟಾಸ್ಕ್ ಆಡಿಸಿದ್ರು, ಅದರಲ್ಲಿ ಅವರೊಂದು ಇಂಡಿವಿಜುವಲ್ ಟಾಸ್ಕ್ ಅಂತ ಒಬ್ಬರಿಗೆ ಕೊಟ್ಟರು. ಅದು ಒಂದು ಆಟ ಆಗುತ್ತೆ ತಕ್ಷಣ ಅವ್ರು ಔಟ್ ಮಾಡಿ ಹೊರಗಡೆ ಮೂಲೆ ಕೂರಿಸ್ಬಿಟ್ರು ಅಂತ ಹೇಳ್ಬೋದು. ಮತ್ತು ಬೇರೆಯವರಿಗೆಲ್ಲ ಒಂದು 2 ಮಿನಿಟ್ ಟಾಸ್ಕ್ ಅಂದರೆ ಟೀಮ್ ವೈಸ್ ಆಡಿಸ್ಬಿಟ್ಟು ಅವರು ಸೋತರು ಕೂಡ ಇನ್ನೊಂದು ಚಾನ್ಸ್ ಕೊಟ್ಟಿದ್ರು ಅಂತ ಹೇಳ್ಬೋದು. ಅದು ಗಿಲ್ಲಿ ನಟಿಗೆ ಮಾತ್ರ ಈ ಥರ ಸಪ್ರೇಟ್ ಆಗಿ ಕೊಟ್ಟರು. ಆದರೆ ಬೇರೆದಕ್ಕೆಲ್ಲ ನೋಡಿದ್ರೆ ಗಿಲ್ಲಿ ನಟ ಬೇಕು, ಶನಿವಾರ ಎಪಿಸೋಡಲ್ಲಿ ಬೇಕು ಮತ್ತು ಪ್ರೋಮೋದಲ್ಲಿ ಬೇಕು. ಮತ್ತು ಏನಾದರೂ TRP ಅಂತ ಈ ಸಲ ಬಂದಂದ್ರೆ TRP ಕಿಂಗ್ ಯಾರು ಅಂತಂದ್ರೆ ಗಿಲ್ಲಿ ನಟನ ಅಂತ ಹೇಳ್ತಾರೆ. ಎಲ್ಲ ಯಾರ ಬಾಯಲ್ಲಿ ಪ್ರತಿಯೊಬ್ಬರು ಬಾಯಲ್ಲಿ ಕೇಳಿದ್ರೆ ಗಿಲ್ಲಿ ನಟನೆ ಅಂತ ಹೇಳ್ತಾರೆ. ನಿನ್ನೆ ಎಪಿಸೋಡ್ ಹೇಳ್ತಾರೆ ನೀವು ಧ್ರುವಂತರ ಬಗ್ಗೆನೂ ಸ್ವಲ್ಪ ಏನು ಒಂಥರ ಪಾಸಿಟಿವ್ ಮಾಡೋ ಥರ ಹೇಳೋದಂತ ಹೇಳಿದ್ರು ಅದನ್ನ ಸೆಂಟೆನ್ಸ್ ಅಂತ ಹೇಳ್ಬೋದು. ಯಾಕಂದ್ರೆ ಗಿಲ್ಲಿ ನಟ ಅವ್ರು ಚೆನ್ನಾಗಿ ಆಡ್ತಿಲ್ಲ, ಇನ್ನೊಂದು ಸ್ವಲ್ಪ ಆಡಬೇಕಿತ್ತು ಅಂತ ಹೇಳ್ತಾರೆ. ಮತ್ತು ಇವರು ಧ್ರುವಂತರ ಆಡಿದ್ರೆ ಹಿಂಗೆ ಆಡ್ತಿದ್ರೆ ಹಿಂಗೆ ಆಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗೋಂಥ ಒಂಥರ ಶಬಾಸಿಗಿರಿ ಅಂತ ಹೇಳ್ತಾರೆ ಅಂತ ಹೇಳ್ಬೋದು. ನಿನ್ನೆ ಪಂಚಾಯತಿಯಲ್ಲಿ ಒಂದು ಇರಲಿ PR ಗಳು ಯಾವ ರೀತಿ ನೆಗೆಟಿವ್ ಮಾಡ್ತಾರೆ. ಮತ್ತು ಅದರಲ್ಲೂ ಇದರಲ್ಲಿ ರಜತ್ ಅವರು ಒಂದು ಪೋಸ್ಟ್ ಹಾಕಿದ್ರಲ್ಲ ಅರವಿಂದ್ ಇದು ಅಂತಂದು, ಅವರು ಕೂಡ ಯಾವ ರೀತಿ ದುಡ್ಡು ಹೊಡೆದಿದ್ದಾರೆ ಅಂತ ಗೊತ್ತಾಗಿದ್ರೆ. ಇದು ಯಾವುದೇ ವಿಡಿಯೋ ಇದ್ದರೆ ನಿಮಗೆ ತಪ್ಪದೆ ಇದ್ರ ಬಗ್ಗೆ ವಿಷಯ ಮಾಡಿ ತಿಳಿಸ್ತಾ ಇರ್ತೀನಿ. ಅದರ ಕೂಡ ಇದರಲ್ಲಿ ಫೇಕ್ PR ಅಂತದ್ದು ಯಾರಂದರೆ ಧ್ರುವಂತ್ ಮತ್ತು ಅಶ್ವಿನ್ ಅವ್ರ PR ನೋಡಿ ಗೊತ್ತಿದೆ ಯಾವ ರೀತಿ ಹೊರಗಡೆ ಪ್ರಮೋಷನ್ ಮಾಡ್ತಾವ್ರೆ ಮತ್ತು ಯಾವ ರೀತಿ ಹೈಪ್ ಮಾಡ್ತಾರೆ ಅಂತ ಒಂದು ಗೊತ್ತಾಗ್ತಿಲ್ಲ. ಯಾಕೆ ದುಡ್ಡು ಕೊಟ್ಟು ಏನೋ ಮಾಡಿದ್ರೆ ಜನಗಳಿಗೆ ಯಾರು ಇಷ್ಟ ಆಗ್ತಾ ಅವ್ರನ್ನೇ ಆಗ್ತಾರೆ ಅಂತ ಗೊತ್ತು. ಆದರೂ ಕೂಡ ಇವರು ಒಂಥರ ಏನೋ ಬೇರೆ ಕಡೆ ದುಡ್ಡಿದ್ದವ್ರು ಹೇಗಿದ್ರು ಮಾಡೇ ಮಾಡ್ತಾರೆ. ಅದರಲ್ಲೂ ಒರಿಜಿನಲ್ ಫ್ಯಾನ್ಸ್ಗಳು ಯಾರು ಅಂತ ಹೇಳಿದ್ರೆ ಗಿಲ್ಲಿ ನಟರ ಬಗ್ಗೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಯಾವ ರೀತಿ ಅಂದರೆ ಯಾವ ರೀತಿ ಏನೋ ಇವ್ರ ಥರ ಅಂದ್ರೆ ಪ್ರಮೋಷನ್ ಮಾಡ್ಕೊಂತ ಹೋಗಿಲ್ಲ, ಬೇರೆ ಯಾರು ದುಡ್ಡು ಕೊಟ್ಬಿಟ್ಟು ಓಟ್ ಹಾಕಿ ನಮ್ಗೆ ಇವ್ರಿಗೆ ಗೆಲ್ಲಿಸ್ಬೇಕಂತ ಯಾವ ರೀತಿ ಮಾಡಿದಿಲ್ಲ ಅಂತ ಹೇಳ್ಬೋದು. ಅಲ್ಲೂ ಕೂಡ ಇರಲಿ PR ಯಾವ ರೀತಿ ಮಾಡ್ತಾರೆ ಅಂದರೆ ಯೂಟ್ಯೂಬಲ್ಲಿ ಆಯಿತು ಇನ್ಸ್ಟಾಗ್ರಾಮಲ್ಲಿ ಆಯಿತು ಒಟ್ಟು ಗಿಲ್ಲಿ ನಟನ ಕೆಳಗಡೆ ಮಾಡ್ತಾರೆ. ಆದರೆ ಏನೋ ಇವರು ಅಶ್ವಿನ್ ಅವರು ಚೆನ್ನಾಗಿ ಆಡ್ತವ್ರೆ ಹಾಗೆ ಹೀಗೆ, ಮತ್ತು ಧ್ರುವಂತವ್ರು ಕೂಡ ಚೆನ್ನಾಗಿ ಆಡ್ತಾರೆ. ಗಿಲ್ಲಿ ನಟನ ಏನೋ ಇವನಿಂದ ತಪ್ಪಾಗಿ ಬರೀ ತಮಾಷೆ ಬಿಟ್ಟು ಮತ್ತೆ ಏನಿಲ್ಲ ಅಂತ ಹೇಳ್ತಾರೆ. ಯಾಕೆ ಅವ್ರಿಗೆ ಯಾವ ರೀತಿ ಆಟ ಆಡ್ತಾರೆ ಅಂತ ಜನಗಳಿಗೆಲ್ಲ ಗೊತ್ತು. ಅದರಲ್ಲೂ ಕೂಡ ಇರಲಿ ದೇಶ ವಿದೇಶದಿಂದ ನೋಡ್ತಾವ್ರಿ ಬಿಗ್ ಬಾಸ್ನ. ಅದ್ರ ಕೂಡ ಯಾರಿಗೆ ಸಪೋರ್ಟ್ ಅಂದರೆ ನೀವು ಇವಾಗಷ್ಟು ನೋಡಿ ಏನು ಗಿಲ್ಲಿ ಫೇಸ್ಗಳು ಓಪನ್ ಮಾಡಿ ನೋಡಿದಾರಲ್ಲ, ಅದ್ರ ಕೂಡ ಒಬ್ಬರಾದರೂ ವಿದೇಶಗಳು ಇರ್ತಾರೆ. ಅದರಲ್ಲೂ ಕೂಡ ಒಬ್ಬರು ಹೇಳ್ತಾರೆ ನಿಮ್ಗೆ ಯಾರು ಇಷ್ಟ ಅಂತ ಕೇಳಿದಾಗಲೂ ಕೂಡ ಇದರಲ್ಲ ಕರ್ನಾಟಕ ಅಷ್ಟೇ ಅಲ್ಲ, ಇದು ಬೇರೆ ಸ್ಟೇಟ್ಗಳು ಕೂಡ ಈ ಗಿಲ್ಲಿ ನಟ ಇಷ್ಟಪಡ್ತಾವೆ ಅಂತ ಹೇಳ್ಬೋದು. ಇನ್ನೇ ಎಪಿಸೋಡ್ ಮತ್ತು ಇನ್ನೊಂದು ಪಾಯಿಂಟ್ ಹೇಳ್ಬೇಕಿತ್ತು ಫ್ರೆಂಡ್ಸ್ ನಿಮ್ಗೆ ಏನಂದರೆ, ಇನ್ನೇ ಒಂದು ಪಾಯಿಂಟ್ ಹೇಳ್ತಾರೆ ಸುದೀಪ್ ಸರ್ ಯಾವ ರೀತಿ ಅಂದರೆ 2 vs 6 ಅಂತಂದು. ಅದು ಯಾವ ರೀತಿ ಸರಿ ಅಂತ ಗೊತ್ತಾಗಲಿಲ್ಲ. ಇದರಲ್ಲಿ ಯಾವ ರೀತಿ ಜೋಡಿ ಅಂತ ಹೇಳಿದ್ದಾರೆ ಧ್ರುವಂತು ಅಶ್ವಿನ್ ಅವರು ಒಂದು ಜೋಡಿ ಅಂತ ಅಂದರೆ 2 vs 6 ಅಂದರೆ ಇದ್ರ ಬಾಕಿದವ್ರು ಯಾರಂದರೆ ಇದ್ರ ಗಿಲ್ಲಿ, ರಘು, ರಕ್ಷಿತಾ, ರಾಶಿಕಾ ಮತ್ತು ಯಾರು ರಘು ಸರ್ ಇದಾರಲ್ಲ ಅವರು ಕೂಡ ಒಂಥರ ಟೀಮ್ ಅಂತೆ, ಇವರೊಂದು ಟೀಮ್ ಅಂತೆ. ಆದರೂ ಕೂಡ ಯಾವ ರೀತಿ ಅಂದ್ರೆ ಇಲ್ಲಿ ನಿನ್ನೆ ಮಾತ್ರ ಏನು ಯಾವ ರೀತಿಯಿಂದ ಬೊಗಳೆ ಬಿಟ್ರಂದು ಒಂದು ಗೊತ್ತಾಗ್ತಿಲ್ಲ. ಯಾವ ರೀತಿ ಅಂತ ಹೇಳಿದ್ರೆ ಇದರಲ್ಲಿ ಏನೋ ಕಿಚ್ಚ ಸರ್ ಹೇಳ್ತಾರೆ ಇವರಿಬ್ಬರೇ ಇಷ್ಟು ಸ್ಟ್ರಾಂಗು, ಇವರು ಅಶ್ವಿನ್ ಮ್ಯಾಮ್ ಹೇಳ್ತಾರೆ ಇಲ್ಲ ಅವ್ರು ಒಂಟೆಗಿರೋದು ಬೆಸ್ಟು, ಒಂಟೆಗಿದ್ದಾಗಲೇ ನಾನು ಸುಮಾರು ಪಾಠ ಕಲ್ತಿದ್ದೀನಿ, ಇವ್ರು ಯಾರು ನನಗೆ ಇದ್ರು ಅಷ್ಟೇ ಇರದಿದ್ರು ಅಷ್ಟೇ ಅಂತ ಒಂಥರ ಪಾಯಿಂಟ್ ಹೇಳ್ತಾರೆ. ಇದು ಯಾವ ರೀತಿ ಸರಿ ಯಾವ ರೀತಿ ತಪ್ಪು ಒಂದು ಗೊತ್ತಾಗ್ತಿಲ್ಲ. ಯಾರಾದರೂ ಒಬ್ಬರು ಇದರ ಫಸ್ಟಿಗೆ ಇದ್ದಾಗ ಇವ್ರ ಜೊತೆ ಅಟ್ಯಾಚ್ಮೆಂಟ್ ಇರ್ತಾರೆ, ವಾಪಸ್ ನೋಡಿದ್ರೆ ಅವ್ರ ಜೊತೆ ನಂಬಿಕೆ ಇರ್ತಾರೆ, ನಂಬಿದಾಗ ಲಾಸ್ಟಿಗೆ ಅವರೇ ಗುಣ ಇಟ್ಟಕ್ರು ಅಂತ ಹೇಳ್ಬೋದು. ಇವರು ಅಶ್ವಿನ್ ಕೂಡ ಅವ್ರ ಹತ್ರ ಫೇಕ್ ಆಟ ಆಡ್ತಾರೆ ಅಂತ ಹೇಳ್ಬೋದು. ಧ್ರುವಂತರಿಗೂ ಅಷ್ಟೇ ಯಾವುದೇ ರೀತಿ ಅಂದರೆ ಏನೋ ರಿಯಾಲಿಟಿ ಗೇಮ್ ಆಡ್ತಾರೆ ಅಂತ ನನಗಂತೂ ಅನಿಸಲ್ಲ ಫ್ರೆಂಡ್ಸ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅಶ್ವಿನ್ ಕೂಡ ಮತ್ತು ಧ್ರುವಂತರ ಬಗ್ಗೆ ಇದ್ರ ಬಗ್ಗೆ ನಿಮ್ಮ ಏನೋ ತಪ್ಪದೆ ಕಮೆಂಟ್ ಮಾಡಿ. ಯಾವ ರೀತಿ ಅಂತ ಹೇಳಿದ್ರೆ 2 vs 6 ಅಂತ ಹೇಳಿದಾರೆ, ಅದರಲ್ಲೂ ಕೂಡ ಇದರಲ್ಲಿ ಅವರ ಟೀಮ್ಗಳು ಆಡಿದಾರೆ ಅಷ್ಟೇ ಬಿಟ್ಟರೆ ಮತ್ತು ಬೇರೆ ಯಾವುದೇ ರೀತಿ 2 vs 6 ಅಂತ ಹೇಳೋ ಮ್ಯಾಟ್ರ್ ಇರಲಿಲ್ಲ. ಆದರೂ ಕೂಡ ಇವರು ಅಂಡರ್ಸ್ಟ್ಯಾಂಡಿಂಗ್ ಒಂದು ನೋಡಿದ್ರೆ ಧ್ರುವಂತ ಮತ್ತು ಅಶ್ವಿನ್ ಒಂದೇ ರೂಮಲ್ಲಿ ಇದ್ದಾರೆ, ಆಗ ಅಂಡರ್ಸ್ಟ್ಯಾಂಡ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನೊಂದು ಬಂತಂದ್ರೆ ಏನಂದ್ರೆ ರಾಶಿ ಮತ್ತು ರಕ್ಷಿತ್ ಜೊತೆ ಜಗಳ ಆಗಿದೆ ಅಂತ ಗೊತ್ತಾಯಿದೆ. ಆದರೂ ಕೂಡ ಅವ್ರು ಯಾವ ರೀತಿ ಅಂದರೆ ಇದರಲ್ಲಿ ಅವರವರು ನಡುವೆ ಕಂಡ್ರೆ ಆಗೋದೇ ಇಲ್ಲ. ಅದರಲ್ಲೂ ಇದರಲ್ಲಿ 2 vs 6 ಅಂತ ಯಾಕೆ ಹೇಳಿದ್ರು, ಅದೇ ಈ ವಾರನೇ ಪರ್ಟಿಕ್ಯುಲರ್ ಯಾಕೆ ತೊಗೊಂಡ್ರು. ಬೇರೆ ಇದರಲ್ಲಿ ನೋಡ್ತಾ ಹೋದರೆ ಧ್ರುವಂತ್ ಮತ್ತು ಇವರು ಏನು ಅಶ್ವಿನ್ ಕೂಡ ಸೇರ್ಕೊಂಡು ಮತ್ತು ಗಿಲ್ಲಿನ ಗುಮ್ತಾರಲ್ಲ ಅವಾಗ ಯಾರೋ ಅನಿಸ್ತಾ ಅಲ್ವಾ 2 vs 1 ಅಂತಂದು ಅವಾಗ ಹೇಳಿದ್ರ ಪದಾನೆ ಇವಾಗ ಈ ವಾರ ಮಾತ್ರ ಯಾಕೆ ಹೇಳಿದರು. ಇದು ನಿನ್ನೆ ಪಂಚಾಯತ್ ಯಾಕೆ ನಂಗೆ ವರ್ಷ ಪಂಚಾಯತ್ ಅಂತ ಅನಿಸ್ತು ಫ್ರೆಂಡ್ಸ್. ಇದ್ರ ಬಗ್ಗೆ ನಿನ್ನೆ ಪಂಚಾಯತ್ ಬಗ್ಗೆ ನಿಮಗೆ ಏನಿಸ್ತದೆ ತಪ್ಪದೇ ಕಮೆಂಟ್ ಮಾಡಿ. ಇದರಲ್ಲಿ ಯಾರು ಫೇಕ್ ಆಡ್ತಾರೆ ಅದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ. ಇದರಲ್ಲಿ ಗಿಲ್ಲಿ ನಟ ಅವರು ಗಿಲ್ಲಿ ನಟ ಮಾಡಿದ್ದು ಸರಿನಾ ಅಥವಾ ಇವ್ರು ಬಿಗ್ ಬಾಸ್ ಅವ್ರು ಯಾವ ರೀತಿ ಮೋಸ ಮಾಡ್ತಾರೋ ಅನ್ನೋ ಬಗ್ಗೆ ಮಾತಾಡಿದ್ರು ಸರಿನಾ ತಪ್ಪದೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ ಹೋದ ವೀಕೆಂಡಲ್ಲಿ ಹೇಳಿದರೆ ಕಿಚ್ಚ ಸರ್ ಅಂದರೆ ಈ 2 ಎಪಿಸೋಡ್ ನೋಡ್ಕೊಂಬಿಟ್ಟು ಇವರಿಬ್ಬರು ಸೇರ್ಕೊಂಡು ಒಬ್ಬರಿಗೆ ಅಂತರ ಆಟ ಆಡ್ತಾರೆ. ಮತ್ತು ಇನ್ನೊಂದು ಯಾವ ರೀತಿ ಅಂದರೆ ಗಿಲ್ಲಿ ನಟರಿಗೆ ಬಿಗ್ ಬಾಸ್ ಅವ್ರು ಅರ್ಥ ಮಾಡ್ಕೊಂಡು ಯಾರಂದ್ರೆ ಗಿಲ್ಲಿ ನಟನ ಅಂತ ಹೇಳ್ತಾರೆ. ಅದ್ರಲ್ಲಿ ಯಾವ ರೀತಿ ನೆಗೆಟಿವ್ ಮಾಡ್ಬೇಕಂತ ಟ್ರೈ ಮಾಡಿದ್ರು, ಆದರೂ ಕೂಡ ಅದರಲ್ಲಿ ನೆಗೆಟಿವ್ ಆಗಿರಲಿಲ್ಲ. ನಮ್ಮ ಜನಗಳಿಗೆ ಗೊತ್ತಿದೆ ಯಾವ ರೀತಿ ಅದನ್ನು ಎಲ್ಲಿ ಎಷ್ಟು ಮಟ್ಟಿಗೆ ಹೈಪ್ ಮಾಡಿದ್ರು ಅಂತಂದು. ನಿನ್ನೆ ಎಪಿಸೋಡ್ ಕೂಡ ಅಷ್ಟೇ ಆಯಿತು. ಯಾವುದಂದರೆ ಗಿಲ್ಲಿ ಧ್ರುವಂತವ್ರಿಗೆ ವಾರದ ಚಪ್ಪಾಳಿ ಸಿಕ್ತಲ್ಲ ಅಂದರೆ ಸೀಸನ್ ಚಪ್ಪಾಳಿ ಸಿಕ್ತಲ್ಲ, ಚಪ್ಪಾಳಿ ಸಿಕ್ಕಾಗ ಯಾರು ಜನ ಅಷ್ಟೊಂದು ಹೈಪ್ ಮಾಡಿಲ್ಲ ಅಂತ ಹೇಳ್ಬೋದು. ಗಿಲ್ಲಿ ನಟರಿಗೆ ಮಾತ್ರ ಹೈಪ್ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಗಿಲ್ಲಿ ನಟರಿಗೆ ಕೊಡಬೇಕಿತ್ತು ಆದ್ರೆ ಕೊಡಲಿಲ್ಲ. ಆದರೂ ಕೂಡ ಯಾವುದೇ ರೀತಿ ನೆಗೆಟಿವ್ ಆಗಿಲ್ಲ ಅಂತ ಹೇಳ್ಬೋದು. ಗಿಲ್ಲಿ ನಟ ಅವಾಗ ಕಿಚ್ಚನ ಪಂಚಾಯತ್ ಅಂದರೆ ಈ ರೀತಿ ಮೋಸ ಆಗ್ತದೆ ಗೊತ್ತಿದೆ. ಯಾವ ರೀತಿ ಅಂದರೆ ಇಲ್ಲಿ ಕಿಚ್ಚ ಸುಸರು ಈ ವಾರ ಬಂದವರು ವರ್ಷ ಪಂಚಾಯತ್ ಅಂತ ನನಗನ್ನಿಸ್ತು. ಯಾಕಂದರೆ ಈ ವಾರದಲ್ಲಿ ಅಂದರೆ
ಸೀಸನ್ ಚಪ್ಪಾಳಿ ಯಾರಿಗೆ ಸಲ್ಲಬೇಕಂತ ಹೇಳಿದ್ರೆ ನಮ್ಗೆ ಅನಿಸಿದ ಪ್ರಕಾರ ಗಿಲ್ಲಿನಟ ಕೊಡ್ತಾರೆ ನಾವು ಎಷ್ಟೋ ಆಸೆ ಇಟ್ಕೊಂಡಿದ್ವಿ. ಆದರೂ ಕೂಡ ಈ ರೀತಿ ಅಂದ್ರೆ ಫೇವರಿಸಮ್ ಮಾಡಿದ್ರೆ ನನಗಂತೂ ಗೊತ್ತಾಗ್ತಿಲ್ಲ. ಅದರಾಗೂ ಕೂಡ ರೀಸನ್ ಏನು ತೊಗೊಂಡಿದ್ರೆ ಪರ್ಟಿಕ್ಯುಲರ್ ಅಂದರೆ ಟಾಸ್ಕಲ್ಲಿ ಚೆನ್ನಾಗಿ ಆಡಿದ್ರಂತೆ ಮತ್ತು ಎಂಟರ್ಟೈನ್ಮೆಂಟ್ ಬಂದಾಗ ಈ ಸೀಸನ್ ಚಪ್ಪಾಳಿ ಯಾರು ಸಿಗ್ಬೇಕಂದ್ರೆ ಧ್ರುವಂತವ್ರು ಸಿಗ್ಬೇಕಂತ ಹೇಳ್ತಾರೆ. ಇದು ಯಾವ ರೀತಿ ಸರಿ ಯಾವ ರೀತಿ ಅಂತ ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇರಲಿ ಒಂಥರ ಕಳಪೆ ಹತ್ರ ಆಟ ಆಡಿದವ್ರಿಗೆ ಈ ಥರ ಒಂದೇ ಸೀಸನ್ ಚಪ್ಪಾಳಿ ಕೊಡ್ತಾರೆ. ಒಂದು ಕಷ್ಟಪಟ್ಟು ಆಡಿದವ್ರಿಗೆ ಇನ್ನು ಬೆಲೆನೇ ಇಲ್ವಾಗಾರೆ. ಮತ್ತು ಗಿಲ್ಲಿ ಮತ್ತು ಕಾವೇರಿ ನಡುವೆ ಯಾವ ರೀತಿ ಬಿರ್ಕಾಯ್ತು ಇದ್ರಲ್ಲಿ ಯಾವ ರೀತಿ ಅಂದರೆ ಬಿಗ್ ಬಾಸ್ ಅವರು ಒಂದು ಫ್ರೆಂಡ್ಶಿಪ್ ಬಾಂಡ್ ಇರುತ್ತೆ, ಆ ಬಾಂಡ್ನ ಹೊಡೆದಾಕ್ತಿದ್ರು ಅಂತ ಹೇಳ್ಬೋದು. ಇದು ಯಾವ ರೀತಿ ಹೊರಗಡೆ ಹೈಪ್ ಆಗ್ತದೆ ಮತ್ತು ಯಾವ ರೀತಿ ನೆಗೆಟಿವ್ ಆಗ್ತದೆ ಅದ್ರ ಬಗ್ಗೆನೇ ಸ್ವಲ್ಪ ಇರುವಾಗ ನಿನ್ನೆ ಎಪಿಸೋಡಲ್ಲಿ ಆಯ್ತಲ್ಲ, ಅದ್ರ ಕೂಡ ಇಲ್ಲಿ ನಾಮಿನೇಟ್ ಆಗಿದ್ರು ಅದರಲ್ಲಿ ಯಾರು ಹೋಗ್ತಾರೆ ಅಂತ ತಿಳಿಸ್ಬಿಟ್ಟಿದ್ದು. ಅಲ್ಲಿ ಯಾರು ಸ್ವಂತದಿಂದ ಯಾರು ಹೋಗ್ತಾರೆ ಅಂತ ಹೇಳಿದಾಗ ಕಾವೇರಿ ಹೋಗ್ತಾರೆ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಯಾವ ರೀತಿ ಅದರಲ್ಲಿ ಈ ರೀತಿ ನೆಗೆಟಿವ್ ಆಗ್ತದೆ ಅದ್ರ ಬಗ್ಗೆ ನಾವು ಇದಾಗ್ತದೆ ದೂರ ಮಾಡಿದ್ರೆ ಅಂತ ಹೇಳ್ಬೋದು. ಯಾವ ರೀತಿ ಅಂದರೆ ಪ್ಯೂರ್ಗೋಸ್ಕರ ಅಂದರೆ ಹೊರಗಡೆ ಯಾವ ರೀತಿ ನೆಗೆಟಿವ್ ಆಗ್ತದೆ ನಮಗೆ ಇವರು ನನ್ನ ಬೇರೆ ರೀತಿನೇ ಪೋಟ್ರೆ ಮಾಡ್ತಾರೆ ಅಂತ ಅನ್ನೋಕ್ಕೋಸ್ಕರ ಈ ಕಾವೇರಿ ನಾವು ಹೋಗ್ತೇವೆ ಅಂತ ಹೇಳ್ತಾರೆ. ಆದರೂ ಕೂಡ ಏನಾದ್ರು ಮಾಡಿ ಇದು ಮಾಡಿ ಸಮಾಧಾನ ಮಾಡಿಬಿಟ್ಟು ಇದನ್ನು ತಡೆಗಟ್ಟಲಿ ಅಂತ ಹೇಳ್ಬೋದು. ಅಂತ ಈ ಬಿಗ್ ಬಾಸ್ನಲ್ಲಿ ಮಾತ್ರ ಇಲ್ಲಿ ಗಿಲ್ಲಿನಟ ಗೆಲ್ಸೋದು ಅಂತ ಡೌಟ್ ಆಗ್ತದೆ. ಯಾಕಂದರೆ ಈ ರೀತಿ ಅಂದರೆ ಸೀಸನ್ ಚಪ್ಪಾಳಿಗೆ ಗಿಲ್ಲಿನಟ ಕೊಡಲಿಲ್ಲ. ಅದರ ಕೂಡ ಅಂದರೆ ಈ ಬಿಗ್ ಬಾಸ್ ವಿನ್ನರನ್ನು ಮಾಡ್ತಾರೆ. ಅದರ ಕೂಡ ಬೇರೆ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡ್ಕೊಂಬಿಟ್ಟು ಬೇರೆ MP ML ಕಡೆಯಿಂದ ಏನೋ ಇನ್ಫ್ಲೂಯೆನ್ಸ್ ಮಾಡಿಸಿದ್ರಂತೆ, ಇವರೇ ಗೆಲ್ಲಬೇಕು ಹಾಗೆ ಹೀಗಂತ ಇನ್ನು ಹೊರಗಡೆಯಿಂದ ಏನು ಪ್ರಮೋಷನ್ ಮಾಡಿಸಿದ್ರು ಅಂತ ಹೇಳ್ಬೋದು. ಮಾತ್ರ ನಿಮ್ಗಂತ ಹೇಳ್ಬೋದು. ಅದರಲ್ಲೂ ಕೂಡ ಸುದೀಪ್ ಸರ್ ಹೇಳ್ತಾರಲ್ಲ, ಇದರಲ್ಲಿ ಎಲ್ಲರೂ ನೋಡ್ತಾ ಇರ್ತಾರೆ ಹಾಗೆ ಹೀಗೆ ನಿಮ್ಮ ವ್ಯಕ್ತಿತ್ವ ನೀವು ಬೆಳೆಸ್ಕೊಂತಿದ್ರಲ್ಲ ಹಾಗೆ ಹೇಗೆ ಅಂತಂದು ಹೇಳ್ತಾರಲ್ಲ, ಇದು ನಿನ್ನೆ ಮಾತಾಡಿದ್ರ ಬಗ್ಗೆ ಏನು ಮಾತಾಡಲಿಲ್ಲ. ಯಾಕೆ ಧ್ರುವಂತವ್ರ ಬಗ್ಗೆ ಹೇಳ್ತಾರೆ ಏನಂದರೆ ವೀಕ್ಷಕರು ನೋಡ್ತವ್ರು ಹಾಗೆ ಹೀಗೆ ನಿಮ್ಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅನಿಸುತ್ತೆ. ಅಂದರೆ ಧ್ರುವಂತವ್ರಿಗೆ ವೀಕ್ಷಕರು ವೈಯಿಂದ ಆಟನೇ ಸ್ಟಾರ್ಟ್ ಆಗಿದ್ದಿಲ್ಲ. ಅಂದರೆ ಸೀಕ್ರೆಟ್ ರೂಮಿಗೆ ಹೋದ್ಮೇಲೆ ಹಾಗೆ ಆಗಿರ್ಬೇಕು ಹೀಗಿರ್ಬೇಕಂತ ಸ್ವಲ್ಪ ಚೇಂಜ್ ಮಾಡಿದ್ರೆ ಅಂತ ಅನಿಸುತ್ತೆ ಅಷ್ಟೇ. ಅದನ್ನ ಬಿಟ್ಟರೆ ಬೇರೆ ಕಡೆ ಅವನು ಏನು ಇಂಪ್ರೂವ್ಮೆಂಟ್ ಅಂತ ನೋಡೇ ಇಲ್ಲ ಅಂತ ಹೇಳ್ಬೋದು. ತಿಳಿಸ್ಕೊಂಡಂಗೆ ಇದರಲ್ಲಿ ಯಾವ ರೀತಿ PR ಕೆಲಸ ಮಾಡ್ತಾರೆ ಅಂತ ತಿಳಿಸ್ಕೊಡ್ತಾರೆ. ಇದರಲ್ಲಿ ಅಶ್ವಿನ್ ಗೌಡ ಮತ್ತು ಧನುಷ್ ಗೌಡ ಅವ್ರ PR ಇದಾರಲ್ಲ, ಹೊರಗಡೆಯಿಂದ ಯಾವ ರೀತಿ ಪ್ರಮೋಷನ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ ಮಾಡಿ. ಎಲ್ಲ ರೀತಿಯಿಂದ ಮಾಡ್ತಾರಲ್ಲ ಅದರಲ್ಲೂ ಕೂಡ ಇರಲಿ ಯಾವ ರೀತಿ ಹೈಪ್ ಮಾಡ್ತಾರೆ ಅಂತ ಗೊತ್ತಾಯಿದೆ. ಇದು ಅಶ್ವಿನ್ ಗೌಡ ಅಂತ ಬಂದಾಗಲೂ ಗೊತ್ತಾಯಿತು, ಯಾಕಂದರೆ ದುಡ್ಡಿದ್ದವ್ರು ಅಂತ ಹೇಳ್ಬೋದು. ಧನುಷ್ ಗೌಡ ಕೂಡ ಒಂದ್ಸಲ ದುಡ್ಡು ಮಾಡಿದ್ದಾರೆ. ಮತ್ತು ಯಾವ ರೀತಿ ಅಂದರೆ ಹೊರಗಡೆ ಹೈಪ್ ಅಂದರೆ ಬ್ಯಾನರ್ ಹಾಕ್ಸೋದು, ಅಂದರೆ ಕಾರ್ ಹಿಂದ್ಗಡೆ ಪೋಸ್ಟ್ ಅನ್ಸ್ಬಿಟ್ಟು ಇಂಥವ್ರಿಗೆ ವೋಟ್ ಮಾಡಿ ನೀವು ಫೇವರೇಟ್ ಸ್ಪರ್ಧಿಗಳು ಹಾಗೆ ಅಂತಂದು. ಅದರಲ್ಲಿ ಕೂಡ ಗಿಲ್ಲಿನಟ ಫ್ಯಾನ್ಸ್ಗಳು ಯಾವ ರೀತಿ ಗೊತ್ತಿದೆ. ಅದರ ಕೂಡ ಗಿಲ್ಲಿ ಫ್ಯಾನ್ಸ್ಗಳು ಯಾವ ರೀತಿ ಅಂದರೆ ಏನೋ ಬೈಕ್ ರ್ಯಾಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಮತ್ತು ದೇವಸ್ಥಾನಗಳು ನೋಡೋದಾದರೆ ಎಲ್ಲ ಕಡೆ ನೋಡಿದ್ರೆ ರಿಯಲ್ ಫ್ಯಾನ್ಸ್ಗಳು ಯಾರು ಅಂತ ಹೇಳ್ತಿದ್ದಾರೆ, ಗಿಲ್ಲಿನಟ ಅಂತ ಇರುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೆ ಕಮೆಂಟ್ ಮಾಡಿ. ಈ ಪ್ರಶ್ನೆ ಮಾತ್ರ ನಿಮಗೆ ಇದು ಈ ಪ್ರಶ್ನೆಗೆ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದರಲ್ಲಿ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಂತ ಕಾಯ್ತಾ ಇರ್ತೀನಿ. ಮತ್ತು ವಾರದ ಪಂಚಾಯತಿಯಲ್ಲಿ ಯಾವ ರೀತಿ ನಿನ್ನೆ ಹೈಪ್ ಮಾಡಿದೆ ಅಂತ ಹೇಳಿದ್ರೆ ಅಶ್ವಿನ್ ಗೌಡ ಅವರು ಚೆನ್ನಾಗಿ ಆಡಿದ್ರು, ಹೊರಗಡೆ ಯಾವ ರೀತಿ ಮಾಡಿದ್ರು ಅಂತ ಹೇಳಿದ್ರು. ಆದರೂ ಕೂಡ ಇದರಲ್ಲಿ ಅಶ್ವಿನ್ ಗೌಡ ಮತ್ತು ಧ್ರುವಂತರ ಬಗ್ಗೆ ಯಾವ್ದ್ರ ಬಗ್ಗೆ ಒಂದು ಸಾಂಗ್ ಆಡಿದ್ರೆ ಅದು ಅಷ್ಟೇ, ಅದನ್ನು ಬಿಟ್ಟಾಕಲಿ. ಬೇರೆಯವರೆಲ್ಲ ಈ ರೀತಿಯಿಂದ ಹೈಪ್ ಮಾಡಿದ್ರೆ ಹಾಗೆ ಅಂತ ಹೇಳ್ತಾರಲ್ಲ, ಇದು ಯಾವ ರೀತಿ ಪಾಸಿಟಿವ್ ಆಗಿದೆ ಯಾವ ರೀತಿ ನೆಗೆಟಿವ್ ಜನಗಳಿಗೆ ಗೊತ್ತೇ ಇದೆ. ಅದರ ಕೂಡ ಒಂಥರ ಏನು ಬೇರೆ ರೀತಿಯೇ ಹೇಳ್ತಾರೆ ಅಂತ ಹೇಳ್ಬೋದು. ಇದರಲ್ಲಿ ಎಪಿಸೋಡ್ ಬಗ್ಗೆ ಮಾತಾಡ್ಕೋದ್ರಲ್ಲಿ ಅಲ್ಲಿ 2 ಅವರ್ ಮೇಲಾಗುತ್ತೆ, ಯಾಕಂದರೆ ಆ ರೀತಿ ಪಾಯಿಂಟ್ಗಳಿವೆ ಅಂತ ಹೇಳ್ಬೋದು. ಅದೇ ಒಂದು ಅಲ್ಲಿ ನಿನ್ನೆ ಎಪಿಸೋಡ್ ಐತಲ್ಲ ಅದ್ರ ಬಗ್ಗೆ ಏನಾದ್ರು ಮಾತಾಡ್ಕೊಂಡು ಕೂತ್ರೆ ಆದರೆ 2 ಗಂಟೆ ಮೇಲಾಗುತ್ತೆ ಅಂತ ಹೇಳಿದ್ನಲ್ಲ. ಅದರಲ್ಲೂ ಕೂಡ ಇಲ್ಲಿ ಅಶ್ವಿನ್ ಮತ್ತು ಗಿಲ್ಲಿ ಧ್ರುವಂತರ ಬಗ್ಗೆ ಏನಾದ್ರು ಮಾತಾಡ್ತಾರೆ ಯಾವ ರೀತಿ ಪಾಸಿಟಿವ್ ನೆಗೆಟಿವ್ ಮಾತೇ ಇರೋಲ್ಲ ಅಂತ ಹೇಳ್ಬೋದು. ಅದರ ಕೂಡ ಗಿಲ್ಲಿನಟ ಬಗ್ಗೆ ಮಾತಾಡ್ತಾರೆ ಎಲ್ಲ ಪಾಸಿಟಿವ್ ಬರುತ್ತೆ. ಇವರು ಮತ್ತು ಧ್ರುವಂತ್ ಮತ್ತು ಅಶ್ವಿನ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಫುಲ್ ನೆಗೆಟಿವ್ನೇ ಬರ್ಬೋದು ಅಂತ ಹೇಳ್ಬೋದು. ಈ ರೀತಿ ಏನೋ ಆಟಗಳು ಕಂಟಿನ್ಯೂ ಆದರೆ ಮುಂದೆ ಬಿಗ್ ಬಾಸ್ ನೋಡೋಕೆ ಜನಗಳಿಗೆ ಏನು ಇಂಟ್ರೆಸ್ಟ್ ಬರಲ್ಲ ಅಂತ ಹೇಳ್ಬೋದು. ಒಂಥರ ಏನೋ ಜನಗಳನ್ನ ಎತ್ತಾಕೋದು, ಇನ್ನೊಬ್ಬ ಜನಗಳನ್ನ ಕೆಳಗೆ ಹಾಕೋದು, ಒಂಥರ ವ್ಯಕ್ತಿತ್ವ ಆಟಗಳಂತ ಹೇಳ್ತಾರಲ್ಲ. ಇದರಲ್ಲಿ ಒಬ್ಬ ವ್ಯಕ್ತಿನ ಕೆಳಗೆ ಹಾಕ್ಬಿಟ್ಟು ಇನ್ನೊಬ್ಬ ವ್ಯಕ್ತಿನ ಬೆಳೆಸಿದಾರೆ ಅಂತ ಹೇಳ್ಬೋದು ಈ ಬಿಗ್ ಬಾಸ್ ಅವರು. ಅಂದರೆ ದುಡ್ಡು ಕೊಟ್ಟವ್ರಿಗೆ ದುನಿಯಾ ಅಂತ ಹೇಳ್ತಾರಲ್ಲ, ಅದರ ಕೂಡ ದುಡ್ಡು ಯಾರು ಜಾಸ್ತಿ ಇರುತ್ತೆ ಅವ್ರಿಗೆ ಮಾತ್ರ ಈ ಪ್ರಮೋಷನ್ ಮಾಡಿಸ್ಬಿಟ್ಟಿದ್ದಾರೆ. ಮತ್ತು ಬೇರೆ ಕಡೆ ನೋಡಿದರೆ ಬಟ್ ಅವ್ರನ್ನೇ ಹೈಪ್ ಮಾಡ್ತಾರೆ ಅಂತ ಹೇಳ್ಬೋದು. ಈ ಗಿಲ್ಲಿನಟ್ರಿಗೆ ಬಂದರೆ ಒಂದು ಈ ವಾರ ಬಂದರೆ ಫುಲ್ ಏನಂದರೆ ಮೋಸ ಮಾಡಿದರು. ಅದರಲ್ಲೂ ಕೂಡ ಯಾವ ರೀತಿ ಇಂಡಿವಿಜುವಲ್ ಗೇಮ್ ಆಡಿಸಿದ್ರಂತೆ, ಅದರಲ್ಲಿ ಒಂದು ಆಟ ಸೋತ್ಕೊಳ್ಳಿ ಹೊರಗಡೆ ಇಟ್ಬಿಟ್ರಂತೆ. ಬೇರೆಯವ್ರು ಯಾಕಂದರೆ ಅಷ್ಟೊಂದು ಆಟ ಇಲ್ವಾಗಾರೆ ಧ್ರುವಂತರು ಮತ್ತು ಅಶ್ವಿನ್ ಅವರೆಲ್ಲ 2 ಸಲ ಸೋತಾರಲ್ಲ, ಅವಾಗ ಹೊರಗಡೆ ಇಟ್ಬಿಡೋಕ್ಕಿತ್ತು, ಅವಾಗ ಯಾಕಿಲ್ಲ ಅವ್ರಿಗೆ ಇನ್ನೊಂದು ಚಾನ್ಸ್ ಕೊಟ್ಟರು. ಇದು ಯಾವ ರೀತಿ ಫೇವರಿಸಮ್ ಮಾಡ್ತಾರೆ ಅಂತ ಇಲ್ಲೇ ಗೊತ್ತಾಗ್ತದೆ. ಅದರಲ್ಲೂ ಕೂಡ ಬಿಗ್ ಬಾಸ್ ಅವರು ಒಂಥರ ಕಳಪೆ ಆಟ ಆಡ್ತಾರೆ ಅಂತ ಹೇಳ್ಬೋದು. ಈ ಸೀಸನ್ ಮತ್ತು ಏನೋ ಒಂದು ರೂಲ್ಸಲ್ಲಿ ಚೆನ್ನಾಗಿ ಮಾಡ್ತಿಲ್ಲ, ಒಂದು ಯಾವುದೇ ರೀತಿ ಇದು ಸ್ಟ್ಯಾಂಡ್ ಅಂತ ತೊಗೊಳೋದು ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ಬೋದು. ಇದರಲ್ಲಿ ಕೂಡ ಈ ಎಪಿಸೋಡ್ ಬಂತಂದರೆ ಯಾವ ರೀತಿ ಅಂದರೆ ಕಾವ್ಯವ್ರು ಇದಾರಲ್ಲ ವ್ಯಾಕ್ಸ್ ನಡೆಸ್ಬಿಟ್ಟು ಅಂದರೆ ಗಿಲ್ಲಿಯವ್ರ ಕಾಲಿಂದ ಕೂದಲು ಕಿತ್ತಾಕ್ತಾರಲ್ಲ, ಅದು ಸುಮ್ಮನೆ ಅದು ಹೇಳೋದು. ಅದು ಯಾವ ರೀತಿ ಹೋಗುತ್ತೆ ನಾವು ಕಿತ್ತವ್ರಿಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ. ಇವರು ಒಂಥರ ಏನೋ ಹಂಗೆ ಮಜಾ ತೊಗೊತಿದ್ರು ಅಂತ ಹೇಳ್ಬೋದು. ಅವ್ರನ್ನ ಪಾಪ ನೋವು ಆಗ್ತದೆ ಅಂತ ಇದು ನಳಾಡ್ತಿದ್ದಾರೆ, ಇವ್ರನ್ನ ಒಂಥರ ಕಿಸಿತವ್ರು ಅಂತಂದರೆ ನಗಾತಿದ್ದಾರೆ ಅಂತ ಹೇಳ್ಬೋದು. ಮನಸ್ಪರ್ಧಿಗಳಾಯಿತು, ಕಿಚ್ಚಸ್ಪರ್ಧರಾಯಿತು, ಎಲ್ಲರೂ ನಗಾಡ್ತಾ ಇರುತ್ತೆ. ಎಲ್ಲರೂ ಕೂಡ ಗಿಲ್ಲಿ ನಡೋರು ಹೇಳ್ತೀವಿ ಈ ಎಪಿಸೋಡಲ್ಲಿ ನಮ್ಮ ಸಾಯಿಸ್ಬೇಕಂತ ನಮ್ಮ ಕಾಯ್ತಾರೆ ಅನ್ಸುತ್ತೆ. ಈ ಎಪಿಸೋಡ್ನ ಇಲ್ವೇ ಇಲ್ಲ ಅಂತ ತಿಳ್ಕೊಂಬಿಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊಂದು ಇದು ನೋವು ಆಗ್ತದೆ, ಅದಕ್ಕೆ ಅವ್ರು ಹೇಳ್ತಾರೆ ಆ ಮಾತನ್ನ ಅವ್ರು ಮಾತ್ರ ಅಂತ ಹೇಳ್ಬೋದು. ಅಲ್ಲಿ ಈ ಪ್ರೊಮೋದಲ್ಲಿ ಒಟ್ಟು ಈ ಗಿಲ್ಲಿನಟನಿಗೆ ಕೆಳಗಡೆ ಹಾಕ್ಬೇಕಂತ ಟ್ರೈ ಮಾಡಿದ್ರು, ಆದ್ರೂ ಕೂಡ ಆಗಿಲ್ಲ ಅಂತ ಹೇಳ್ಬೋದು. ಈ ಮಾತ್ರ ಒಂಥರ ಏನೋ ಎಲ್ಲರೂ ಟಾರ್ಗೆಟ್ ಮಾಡಿಬಿಟ್ಟು ಗಿಲ್ಲಿನಟನಿಗೆ ಸ್ವಲ್ಪ ಹಿಂಸೆ ಕೊಟ್ಟರು ಅಂತ ಹೇಳ್ಬೋದು. ಒಂಥರ ಏನೋ ಕಸ ಎತ್ತು ಕೊಡಿಸೋದಾಯ್ತು, ಮತ್ತು ಅದೊಂದು ಮೆಣಸಿನ್ಕಾಯಿ ಮತ್ತು ಒಂದು ಲಿಂಬೆಯನ್ನು ಗಿಚ್ಕೋದಾಯಿತು, ಒಂಥರ ಏನು ಆ ರೀತಿ ಹುಳು ಉಂಡಿದ್ದಾರೆ ಇವರಿಗೆ ರಘುವರ ಬಗ್ಗೆ ಮಾತಾಡೋಕ್ಕಾದ್ರೆ ಅದು ಸುಮಾರು ಬರುತ್ತೆ ಬಿಡಿ. ಇದರಲ್ಲೂ ಕೂಡ ಈ ಎಪಿಸೋಡ್ ಮಾತ್ರ ಈ ರೀತಿ ಒಂಥರ ಕಾಟ ಕೊಡ್ತಾರೆ ಅಂತ ಹೇಳ್ಬೋದು ಗಿಲ್ಲಿನಟನಿಗೆ. ಇದ್ರ ಬಗ್ಗೆ ಏನೇನಿರುತ್ತೆ ನಿಮಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅದರ ಕೂಡ ಈ ವಾರ ಬಂದರೆ ನನಗೆ ಎಪಿಸೋಡ್ ಬಗ್ಗೆನೇ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಇದು ಈ ವಾರ ಬಂದು ತಿಳಿಸ್ಕೊಟ್ಟಾಗ ನಿಮಗೆ ಈ ವಾರ ಬಂದು ಯಾರು ಹೊರಗಡೆ ಹೋಗ್ತಾರೆ ಅಂತ ಹೇಳಿದ್ರೆ ರಾಶಿಕ್ ಅವ್ರು ಹೊರಗಡೆ